ನೀವು ಕ್ರೀಮ್, ಸೀರಮ್, ಸೋಪ್ ಎಲ್ಲ ಟ್ರೈ ಮಾಡಿದಿರಲ್ವಾ? ಬಟ್ ಸ್ಟಿಲ್ ಗ್ಲೋ ಬರೋಲ್ಲ. ನಮ್ಮ ಸ್ಕಿನ್ ಡಲ್ ಆಗೋದು, ಪಿಂಪಲ್ಸ್ ಬರೋದು ಓನ್ಲಿ ಔಟ್ಸೈಡ್ ಪ್ರಾಬ್ಲಮ್ ಅಲ್ಲ. ಚರಕ ಸಂಹಿತಾ ಪ್ರಕಾರ ಕ್ರೂ ಸ್ಕಿನ್ ಗ್ಲೋ ಕ್ರೀಮ್ಸ್ ಇಂದ ಬರಲ್ಲ. ಅದು ಸ್ಟಾರ್ಟ್ ಆಗುತ್ತೆ ಹೆಲ್ತಿ ಡೈಜೆಷನ್, ಕ್ಲೀನ್ ಬ್ಲಡ್ ಮತ್ತು ಬ್ಯಾಲೆನ್ಸ್ಡ್ ದೋಷದಿಂದ. ಅದಕ್ಕೆ ಇವತ್ತು ನಾನು ಶೇರ್ ಮಾಡ್ತೀನಿ ಆಯುರ್ವೇದ ಮತ್ತು ಯೋಗಾನಲ್ಲಿ ಮೆನ್ಷನ್ ಆಗಿರುವೆ 5 ರಿಯಲ್ ಗ್ಲೋ ಸೀಕ್ರೆಟ್ಸ್. ಇವು ನಂಗೆ ಪರ್ಸನಲಿ ವರ್ಕ್ ಆಗಿರುವೆ ಟಿಪ್ಸ್. ನಿಮ್ಗೆ ಕೂಡ ಡೆಫಿನೆಟ್ಲಿ ವಿಸಿಬಲ್ ಚೇಂಜ್ ಬರುತ್ತೆ. So watch till the end, especially last 3 secrets. Those are the most powerful. Morning time is the most powerful time for your skin. ಆದ್ರೆ ನಮ್ಮಲ್ಲಿ ಯಾರೂ ಅದನ್ನ ಸೀರಿಯಸ್ಲಿ ತೆಗೆದುಕೊಳ್ಳೋದಿಲ್ಲ. ಎಚ್ಚರವಾದಾಗ ಇಮ್ಮಿಡಿಯೇಟ್ ಆಗಿ ಕಣ್ಣು ತೆರೆದು ಫೋನ್ ಲೈಟ್ ನೋಡೋದು. ಇದು ನಿಮ್ಮ ಸ್ಕಿನ್ಗೆ ಸಣ್ಣ ಡ್ಯಾಮೇಜ್ ಅಲ್ಲ, ಡೈಲಿ ಪನಿಷ್ಮೆಂಟ್. ಸೊ ಸ್ಟೆಪ್ 1, ನಮಗ್ ಬೇಕಾಗಿರೋದು ಸ್ಲೋ ಅವೇಕನಿಂಗ್. ಎಚ್ಚರವಾದಾಗ ಫಸ್ಟ್ ಥಿಂಗ್ ನಿಮ್ಮ 2 ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ಅದರಲ್ಲಿ ಜನರೇಟ್ ಆಗುವ ನ್ಯಾಚುರಲ್ ವಾರ್ಮ್ತ್ ಅನ್ನ ನಿಮ್ಮ ಫೇಸ್ಗೆ ಜೆಂಟ್ಲಿ ಪ್ರೆಸ್ ಮಾಡಿ. ಈ ಸಿಂಪಲ್ ಟಚ್ ನಿಮ್ಮ ಸ್ಕಿನ್ಗೆ ಮಾರ್ನಿಂಗ್ ಕಾಮ್ನೆಸ್ ಕೊಡುತ್ತೆ, ನರ್ವಸ್ ಸಿಸ್ಟಮ್ನ ಸೆಟಲ್ ಮಾಡುತ್ತೆ. ನೆಕ್ಸ್ಟ್, ಪ್ಲೀಸ್ ಫೋನ್ ಕಡೆ ನೋಡಬೇಡಿ. ಫೋನ್ ಲೈಟ್ ಅರ್ಲಿ ಮಾರ್ನಿಂಗ್ ಅಲ್ಲಿ ಕಾರ್ಟಿಸಾಲ್, ಸ್ಟ್ರೆಸ್ ಹಾರ್ಮೋನ್ ಪೀಕ್ ಮಾಡಿಸುತ್ತೆ. ಇದರಿಂದ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗಿ ಡೆವಲಪ್ ಆಗುತ್ತೆ. ಹಿಂಜ್ ಕಾಮ್ ಆಗಿ ವಾಶ್ರೂಮ್ಗೆ ಹೋಗಿ ನಿಮ್ಮ ಸಲೈವಾವನ್ನ ಡಾರ್ಕ್ ಸರ್ಕಲ್ಸ್ಗೆ ಹಚ್ಕೊಂಡು ವಾಶ್ ಮಾಡಿ. ಆದ್ರೆ ಹಿಂದಿನ ರಾತ್ರಿ ನಿಮ್ಮ ಹಲ್ಲುಗಳನ್ನ ಬ್ರಷ್ ಮಾಡಿರ್ಬೇಕು. ಎಸ್, ಇದು ವಿಯರ್ಡ್ ಅನ್ಬಹುದು ಬಟ್ ಪವರ್ಫುಲ್. ಸಲೈವಾ ಅರ್ಲಿ ಮಾರ್ನಿಂಗ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಎನ್ಸೈಮ್ಸ್, ನ್ಯಾಚುರಲ್ ಹೀಲಿಂಗ್ ಪ್ರಾಪರ್ಟೀಸ್, ಇದು ಡಾರ್ಕ್ ಸರ್ಕಲ್ಸ್ ಕಡಿಮೆ ಮಾಡುತ್ತೆ. ದಿಸ್ ಇಸ್ ದ ಪ್ಯೂರೆಸ್ಟ್ ಆಯುರ್ವೇದಿಕ್ ಮಾರ್ನಿಂಗ್ ಸ್ಕಿನ್ ಕೇರ್ ಸ್ಟೆಪ್. ಇದು ನೀವು ತೆಗೆದುಕೊಳ್ಳುವ ಕ್ರೀಮ್ ಮತ್ತು ಸೀರಮ್ಗಳಿಗಿಂತ ಕಡಿಮೆ ಮತ್ತು ಉಚಿತವಾಗಿದೆ. ಸ್ಟೆಪ್ 2, ಬೆಳಗ್ಗೆ ಟಾಯ್ಲೆಟ್ಗೆ ಹೋಗುವ ಮುಂಚೆ ನೀವು 2 ಗ್ಲಾಸ್ ನೀರು ಕುಡಿಯಬೇಕು. ಅದು ಕಾಪರ್ ಬಾಟಲ್ನಲ್ಲಿ ಇರೋ ನೀರಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಕೂತ್ ಕುಡಿಯುವ ಸ್ಥಿತಿ ಮಲಾಸನದಲ್ಲಿ ಇರಬೇಕು. ಆಯುರ್ವೇದದಲ್ಲಿ ಇದಕ್ಕೆ ಉಷಾಪಾನ ಅಂತ ಕರೀತಾರೆ. ಮುಖ್ಯ ಲಾಭಗಳಂದ್ರೆ ಡೈಜೆಷನ್ ಜಾಸ್ತಿ ಚೆನ್ನಾಗಾಗತ್ತೆ, ಕಾನ್ಸಿಪೇಷನ್ ಕಡಿಮೆ ಆಗತ್ತೆ, ನಮ್ಮ ಮಲ ಹೊರ ಹೋಗಲು ಸುಲಭವಾಗತ್ತೆ, ಮತ್ತೆ ನಮ್ಮ 3 ದೋಷಗಳನ್ನು ಬ್ಯಾಲೆನ್ಸ್ ಮಾಡ್ತದೆ. ಕಾಪರ್ನ ನೀರು ಸ್ವತಃ ಹಾನಿಕರ ಬ್ಯಾಕ್ಟೀರಿಯಾವನ್ನ ಕಿಲ್ ಮಾಡ್ತದೆ. ನೀವು ನೀರು ಕುಡಿಯುವಾಗ ನೀರಿನ ಜೊತೆ ಮಾತನಾಡಬೇಕು. ನನ್ನ ಸ್ಕಿನ್ ಗ್ಲೋ ಆಗುತ್ತಿದೆ ಅಂತ ಇಮ್ಯಾಜಿನೇಷನ್ ಒಂದಿಗೆ ನೀರು ಕುಡಿಯಬೇಕು. ಇವ್ಯಾವುದೂ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡೋಲ್ಲ, ಬಟ್ ಎಲ್ಲಾ ಬೆನಿಫಿಟ್ಸ್ ಇಂಡೈರೆಕ್ಟ್ ಆಗಿ ನಿಮ್ಮ ಫೇಸ್ ಗ್ಲೋಗೆ ಸಹಾಯ ಮಾಡುತ್ತವೆ. ಸ್ಟೆಪ್ 3, ಯೋಗ. ಈ ಓಡುತ್ತಿರುವ ಜಗತ್ತಿನಲ್ಲಿ ಯೋಗ ಪ್ರಾಕ್ಟೀಸ್ ನಮಗೆ ಬಹಳ ಮುಖ್ಯ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನನ್ನ 2.5 ವರ್ಷ ಯೋಗ ಜರ್ನಿ ನನ್ನ ಮೈಂಡ್ ಕಾಮ್ ಮಾಡ್ತು, ಗ್ಲೋ ನ್ಯಾಚುರಲಿ ಇನ್ಕ್ರೀಸ್ ಆಯ್ತು. ಅದಕ್ಕೆ ಇವಾಗ ನಿಮಗೆ ಫೇಸ್ಗೆ ತುಂಬಾ ಪವರ್ಫುಲ್ ಆಗಿರುವ ಆಸನಗಳನ್ನ ಹೇಳ್ತೀನಿ. 1, ಸೂರ್ಯ ನಮಸ್ಕಾರ, ದ ಗ್ಲೋ ಜನರೇಟರ್. ಸೂರ್ಯ ನಮಸ್ಕಾರ ಇದು ಬರೀ ಎಕ್ಸಸೈಸ್ ಅಲ್ಲ, ಇದು ಮಾರ್ನಿಂಗ್ ಸನ್ ಎನರ್ಜಿಯನ್ನ ಬಾಯಿಗೆ ಆಕ್ಟಿವೇಟ್ ಮಾಡುವ ಪವರ್ಫುಲ್ ಆಸನ. ನೀವು ಮಾರ್ನಿಂಗ್ ನಲ್ಲಿಯ ಅಥವಾ ಇನ್ನು ಸನ್ ರೈಸ್ ಸಮಯಲ್ಲಿ ಮಾಡ್ರೆ ಅದ್ಭುತ ಗ್ಲೋ ಬರ್ತೆ. ಫಸ್ಟ್, ಯೋಗ ಮ್ಯಾಟ್ ಮೇಲೆ ನಿಂತು ಸೂರ್ಯ ದೇವಗೆ ನಮಸ್ಕಾರ ಮಾಡಿ ಒಂದೇ ವಿಶ್ ಮಾಡಿ, ನಿಮ್ಮ ಕಿರಣಗಳಂತೆ ನನ್ನ ಮುಖ ಕೂಡ ಹೊಳೆಯಲಿ. 2, ಉಷ್ಟ್ರಸಾನ. 3, ಪರ್ವತಾಸನ, ಶೀರ್ಷಾಸನ. ಇದು ಗ್ಲೋಗೆ ಕಿಂಗ್ ಆಸನ ಅಂತಾರೆ. ಈ ಆಸನಗಳ ನಡುವೆ 15 ಸೆಕೆಂಡ್ ಗ್ಯಾಪ್ ಮಾಡಿ ಮತ್ತು ಪ್ರತಿ ಪೋಸ್ 15 ಸೆಕೆಂಡ್ ರಿಂದ ಸ್ಟಾರ್ಟ್ ಮಾಡಿ ಡೈಲಿ ಟೈಮ್ ಇನ್ಕ್ರೀಸ್ ಮಾಡಿ. ಸೂರ್ಯ ನಮಸ್ಕಾರ ಫಸ್ಟ್ ಡೇ 4 ಸೆಟ್ಸ್ ಸ್ಟಾರ್ಟ್ ಮಾಡ್ರಿ. ದ ಮೋಸ್ಟ್ ಪವರ್ಫುಲ್ ಪಾರ್ಟ್, ಮೆಡಿಟೇಷನ್ ಅಂಡ್ ಪ್ರಾಣಾಯಾಮ. ಆಸನಗಳು ಮುಗಿದ್ಮೇಲೆ 2 ಮಿನಿಟ್ಸ್ ಶವಾಸನ. ಐಸ್ ಕ್ಲೋಸ್ ಮಾಡಿ ನಿಮ್ಮ ಫೇಸ್ ನಲ್ಲಿ ಸ್ಲೋಲಿ ಆಗುತ್ತಿರುವ ಗ್ಲೋ ಅನ್ನ ಫೀಲ್ ಮಾಡಿ. ದೆನ್ ಪದ್ಮಾಸನ, ವಜ್ರಾಸನ ಅಲ್ಲಿ ಕುಳಿತು ಮುಂದಿನ 5 ರಿಂದ 10 ಮಿನಿಟ್ಸ್ ಭಸ್ತ್ರಿಕಾ, ಭ್ರಾಮರಿ, ಆಲೋಮ್ ವಿಲೋಮ್. ಇದು ಮೈಂಡ್ ಕಾಮ್ ಮಾಡುತ್ತೆ, ಸ್ಕಿನ್ ಬ್ರೈಟನ್ ಮಾಡುತ್ತೆ ಮತ್ತು ಡೇ ಫುಲ್ ಎನರ್ಜಿ ಕೊಡುತ್ತೆ. ಜಸ್ಟ್ ಯೋಗ ಒಂದೇ ಪಾಲೋ ಮಾಡಿದ್ರೂ ನಿಮ್ಮ ಫೇಸ್ ನಲ್ಲಿ ಆಗೋ ಚೇಂಜ್ ನಿಮಗೆ ಶಾಕ್ ಕೊಡುತ್ತೆ. ನಿಮ್ಗೆ ಆಸನಗಳ ಸ್ಥಿತಿ ಮತ್ತು ಉಸಿರಾಟ ಹೇಗೆ ತೆಗೆದುಕೊಳ್ಳಬೇಕು ಎಂಬ ನಾಲೆಡ್ಜ್ ಇದ್ರೆ ಇವಾಗ್ಲೇ ಸ್ಟಾರ್ಟ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಯೋಗ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಬಿಗಿನರ್ಸ್ಗೆ ಪರ್ಫೆಕ್ಟ್ ಡೈಲಿ ಯೋಗ ರೂಟೀನ್ ವಿಡಿಯೋ ಮಾಡ್ತೇನೆ. ಸ್ಟೆಪ್ 4, ಅಣ್ಣ ಕೇಳ್ರಿ, ಒಂದು ರಿಯಲ್ ಸತ್ಯ ಹೇಳ್ತೀನಿ. ಇವತ್ತು ನಾವು ಫುಡ್ ಅಂದ್ರೆ ಫ್ಲಾಶಿ, ಫ್ಯಾನ್ಸಿ, ಇಂಪೋರ್ಟೆಡ್ ಫ್ರೂಟ್ಸ್, ಅದೇನೋ ಆಪಲ್, ಡ್ರ್ಯಾಗನ್ ಫ್ರೂಟ್, ಆವೊಕಾಡೋ ಇವನ್ನೇ ತಿಂದ್ರೆ ಹೆಲ್ತ್ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟೀವಿ. ಬಟ್ ಜಸ್ಟ್ ಥಿಂಕ್ ಒನ್ಸ್, ಈ ಹಣ್ಣುಗಳು ನಮ್ಮ ಸಾಯಿಲ್, ನಮ್ಮ ಕ್ಲೈಮೇಟ್, ನಮ್ಮ ಬಾಡಿ ಕಂಡೀಷನ್ಗೆ ಬೇಗನೆ ಸೂಟ್ ಆಗುತ್ತವ?
ಇಲ್ಲ, ಅವು ಬೆಳೆದಿರೋದು ಬೇರೆ ವೆದರ್, ಬೇರೆ ಎನ್ವಿರಾನ್ಮೆಂಟಲ್. ಆದ್ರೆ ನಮ್ಮ ಅಜ್ಜಿ ತಾತ ಕಾಲ ನೋಡ್ರೆ ಅವರಿಗೆ ಡ್ರ್ಯಾಗನ್ ಫ್ರೂಟ್ ಗೊತ್ತಿರ್ಲಿಲ್ಲ, ಆಪಲ್ ಲಕ್ಸುರಿ ಆಗಿತ್ತೋ ಏನೋ. ಅವರು ತಿಂದಿದ್ದು ತಮ್ಮ ಹೊಲದ ರಾಗಿ, ಜೋಳ, ಭತ್ತ, ಸಜ್ಜೆ, ಗೋಧಿ ಮತ್ತು ಸೀಸನಲ್ ಫ್ರೂಟ್ಸ್. ಬಿಸಿಲಿನಲ್ಲಿ ಹೊಲದಲ್ಲಿ ದಿನವೆಲ್ಲ ಕೆಲಸ ಮಾಡ್ತಿರ್ತಾರು. ಆದ್ರೂ ಎನರ್ಜಿ ಫುಲ್, ಹೆಲ್ತ್ ಫುಲ್, ಸ್ಕಿನ್ ನ್ಯಾಚುರಲಿ ಗ್ಲೋಯಿಂಗ್. ಅವರಿಗೆ ಯಾವ ಗ್ಲೋ ಸೀರಂ ಬೇಕಾಗಿಲ್ಲ. ದೇರ್ ಫುಡ್ ವಾಸ್ ದೇರ್ ಮೆಡಿಸಿನ್. ನೀವು ಯೋಚಿಸ್ ನೋಡಿ, ಒಂದ್ ಕಡೆ ನೀವೇ ಜಂಕ್ ಫುಡ್ ತಿಂದ್ರೆ, ಆಯಿಲಿ ಫುಡ್ ತಿಂದ್ರೆ, ಮತ್ತೊಂದ್ ಕಡೆ ಇಂಪೋರ್ಟೆಡ್ ಫ್ರೂಟ್ಸ್ ತಿಂದ್ಕೊಂಡು ಗ್ಲೋ ಬೇಕು ಅಂತ ಹೋಪ್ ಮಾಡ್ತಿದ್ರೆ ಹೌ ಇಟ್ ವಿಲ್ ವರ್ಕ್? ಬೇಸಿಕ್ ಸಿಂಪಲ್. ಜಂಕ್ ಫುಡ್ ಸ್ಲೋಲಿ ಕಡಿಮೆ ಮಾಡಿ, ಲೋಕಲ್, ಆರ್ಗ್ಯಾನಿಕ್, ಸೀಸನಲ್ ಫುಡ್ ಹೆಚ್ಚು ಮಾಡಿ. ಯೋರ್ ಬಾಡಿ ವಿಲ್ ಚೇಂಜ್, ಯೋರ್ ಸ್ಕಿನ್ ವಿಲ್ ಚೇಂಜ್, ನಿಮ್ಮ ಎನರ್ಜಿ ಕೂಡ ಚೇಂಜ್ ಆಗುತ್ತೆ. ಸ್ಟೆಪ್ 5. ಓಕೆ, ಈಗ ನಾನು ಹೇಳೋದು ನಿಜವಾದ ಗೇಮ್ ಚೇಂಜರ್. ಗ್ಲೋವಿಂಗ್ ಸ್ಕಿನ್, ಕ್ಲಿಯರ್ ಫೇಸ್, ಹೆಲ್ದಿ ಮೈಂಡ್. ಇದನ್ನೆಲ್ಲ ಡಿಸೈಡ್ ಮಾಡೋದು ನೀವು ಯೋಚಿಸಿದ ಹಾಗಲ್ಲ. ಇಟ್ಸ್ ಆಕ್ಚುಲಿ ಯೋರ್ ಸ್ಲೀಪ್. ನೀನು ನಿದ್ರೆ ಮಾಡ್ತಿದ್ದಾಗ ನಿನ್ನ ಬಾಡಿ ಏನ್ ಮಾಡ್ತದೆ ಗೊತ್ತಾ? ಅದೇ ಸಮಯದಲ್ಲಿ ನಿನ್ನ ಫೇಸ್ ರಿಪೇರ್, ಡಿಟಾಕ್ಸ್ ಮತ್ತು ರೆಜುವಿನೇಟ್ ಆಗ್ತದೆ. ನೀನ್ ಎಷ್ಟು ದೊಡ್ಡ ಸ್ಕಿನ್ ಕೇರ್ ಮಾಡಿದ್ರು, ಎಷ್ಟು ಫೇಸ್ ವಾಶ್ ಬಳಸಿದ್ರು, ಒಳ್ಳೆ ನಿದ್ರೆ ಇಲ್ಲ ಅಂದ್ರೆ ಗ್ಲೋ ಝೀರೋ. ಎಸ್, ದಿಸ್ ಇಸ್ ದ ಟ್ರೂತ್. ಆದ್ರಿಂದ ಮಿನಿಮಮ್ 7 hours ಡೀಪ್ ಸ್ಲೀಪ್ ಲಿಟ್ರಲಿ ಮ್ಯಾಂಡೇಟರಿ. ಯಾಕಂದ್ರೆ ಆ ವೇಳೆಗೆ ನಿನ್ ಬಾಡಿ ನ್ಯಾಚುರಲ್ ಕಾಲಜನ್ ಹುಟ್ಟಿಸ್ತದೆ, ಡಾರ್ಕ್ ಸರ್ಕಲ್ಸ್, ಮಡುವೆಗಳು ಕಮ್ಮಿ ಆಗ್ತವೆ. ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೈಟ್ ಅಲ್ಲಿ ಫೋನ್ ಸ್ಕ್ರೋಲಿಂಗ್, ರೀಲ್ಸ್, ಬ್ರೈಟ್ ಸ್ಕ್ರೀನ್ ಅವಾಯ್ಡ್ ಮಾಡಿ. ಸ್ಕ್ರೀನ್ ಲೈಟ್ ನಿನ್ ಮೈಂಡ್ಗೆ ಸಿಗ್ನಲ್ ಕೊಟ್ಟು ಇನ್ನೂ ನಿದ್ರೆ ಬೇಡ ಅಂತ ಕನ್ಫ್ಯೂಸ್ ಮಾಡ್ತದೆ. ದಾಟ್ಸ್ ವೈ ಮಾರ್ನಿಂಗ್ ಟಯರ್ಡ್ ಫೇಸ್, ಪಫಿ ಐಸ್ ಬರ್ತವೆ. ನಿಮ್ಮ ನೆಕ್ಸ್ಟ್ ಕ್ವೆಶ್ಚನ್, ಹೀಗಾದ್ರೆ ನಿದ್ರೆ ಇಂಪ್ರೂವ್ ಮಾಡೋದು ಹೇಗೆ? ನೈಟ್ 10 PM to 10:30 PM ಒಳಗೆ ನಿದ್ರೆ ಹೋದ್ರೂ ಚೆನ್ನಾಗಿರುತ್ತೆ. ರೂಮ್ ಲೈಟ್ ಆಫ್ ಮಾಡಿ, ಫೋನ್ ಇಂದ ದೂರವಿರಿ. ನಮಗೆಲ್ಲ ತುಂಬಾ ಸಿಂಪಲ್ ಅನ್ಸ್ತದೆ ನಿದ್ರೆ ಅಂದ್ರೆ, ಆದ್ರೆ ನಿಜ ಹೇಳ್ಬೇಕಂದ್ರೆ ಗುಡ್ ಸ್ಲೀಪ್ ಈಕ್ವಲ್ಸ್ ಬೆಸ್ಟ್ ಸ್ಕಿನ್ ಟ್ರೀಟ್ಮೆಂಟ್. ಇದಕ್ಕಿಂತ ಪವರ್ಫುಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇಲ್ಲ. ನಿಮ್ಮ ಹೆಲ್ತ್, ನಿಮ್ಮ ಗ್ಲೋ ಎಂಥೂಸಿಯಾಸ್ಟಿಕ್. ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂಡದ್ದು ನಮ್ಮ ದೇಹದೊಳಗೆ ಇರುವ ಸ್ವಾಭಾವಿಕ ಗ್ಲೋಗೆ ಒಂದು ಸಣ್ಣ ದಾರಿ ಮಾತ್ರ. ಇದಕ್ಕಿಂತಲೂ ಡೀಪ್ ಆಗಿ ನಮ್ಮ ಆಯುರ್ವೇದದಲ್ಲಿ ಇನ್ನೆಷ್ಟು ಅಚ್ಚರಿ ಸೀಕ್ರೆಟ್ಸ್ ಇದೆ. ಈ ಜ್ಞಾನ ನಿಮ್ಗೆ ಹಿತ ಅನ್ನಿಸ್ತ್ರೆ ಒಂದು ಸಣ್ಣ ಸಬ್ಸ್ಕ್ರೈಬ್ ನಿಮ್ಮಿಂದ ನನಗೆ ದೊಡ್ಡ ಪ್ರೇರಣೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಡೀಪ್ ಹೀಲಿಂಗ್ ವಿಷಯ, ನಿಮ್ಮ ಲೈಫ್ ಬದಲಿಸುವ ಟಿಪ್ಸ್ ಎಲ್ಲ ನಾನ್ ನಿಮ್ ಕಡೆಗೆ ತರುವೆ. ಆಗ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಆರೋಗ್ಯದ ಈ ಸುಂದರ ಪ್ರಯಾಣ ಜೊತೆಯಾಗಿ ಮುಂದುವರಿಯೋಣ.